ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ತಮಿಳುನಾಡು ಇತಿಹಾಸದಲ್ಲಿ ಹೊಸ ಅಧ್ಯಾಯ ಆರಂಭ ಆಗಿದೆ. ಸುದೀರ್ಘ 60 ವರ್ಷಗಳ ಕಾಲ ಡಿಎಂಕೆ ಎಡಿಎಂಕೆ ನಡುವೆ ಇದ್ದಂತಹ ಸರ್ಕಾರ ಈಗ ಹೊಸ ಪಕ್ಷದ ಕೈಗೆ ಹೋಗ್ತಾ ಇದೆ. ಟಿವಿಕೆ ಸರ್ಕಾರವನ್ನ ರಚನೆ ಮಾಡುತ್ತಾ ತಳಪತಿ ವಿಜಯ್ ಸಿಎಂ ಆಗ್ತಾರಾ ಅನ್ನುವಂತಹ ಕುತೂಹಲದ ನಡುವೆ ಎಐಡಿಎಂಕೆ ಡಿಎಂಕೆ ಮಹಾಮೈತ್ರಿಯನ್ನ ಮಾಡಿಕೊಂಡು ಹೊಸ ಸರ್ಕಾರವನ್ನ ರಚನೆ ಮಾಡಿಬಿಡುತ್ತೆ. ವಿಜಯ್ ಅವರನ್ನ ಅಧಿಕಾರದಿಂದ ದೂರ ಇಡ್ತಾರೆ ಅನ್ನುವಂತ ಮಾತು ಚರ್ಚೆ. ಇಲ್ಲ, ಯಾವುದೇ ಪಕ್ಷ ಸರ್ಕಾರವನ್ನ ರಚನೆ ಮಾಡದೇ ಇದ್ರೆ ರಾಷ್ಟ್ರಪತಿ ಆಳ್ವಿಕೆ ಅದಾದ ನಂತರ 6 ತಿಂಗಳ ನಂತರ ಮತ್ತೆ ಚುನಾವಣೆ ಚರ್ಚೆ. ಕ್ಷಣಕ್ಕೊಂದು ಟ್ವಿಸ್ಟ್. ಯಾರು ಯಾವ ಕಡೆ ಹೋಗ್ತಾರೆ? ರೆಸಾರ್ಟ್ ರಾಜಕಾರಣ ಎಐಡಿಎಂಕೆ ವಿಭಾಗ ಆಗ್ಬಿಡುತ್ತಾ? ಸಾಕಷ್ಟು ಮೆಗಾ ಟ್ವಿಸ್ಟ್ಗಳ ನಡುವೆ ಈಗ ತಮಿಳುನಾಡು ರಾಜಕೀಯ ಒಂದು ಹಂತಕ್ಕೆ ಬಂದು ನಿಂತಿದೆ. ತಮಿಳುನಾಡಿನಲ್ಲಿ ಹೊಸ ಪಕ್ಷ ಟಿವಿಕೆ ಅಧಿಕಾರವನ್ನ ಹಿಡಿತಾ ಇದೆ. ತಮಿಳುನಾಡಿನಲ್ಲಿ ಹೊಸ ಸಿಎಂ ಆಗಿ ತಳಪತಿ ವಿಜಯ್ ಪದಗ್ರಹಣ ಸ್ವೀಕರಿಸಲಿದ್ದಾರೆ. ಹಾಗಾದ್ರೆ ಇಲ್ಲಿ ತನಕ ತಮಿಳುನಾಡು ರಾಜಕೀಯದಲ್ಲಿ ಏನೆಲ್ಲ ಆಯಿತು? ಅಗ್ನಿ ಪರೀಕ್ಷೆ, ಲೆಕ್ಕದ ಆಟದಲ್ಲಿ ವಿಜಯ್ ಗೆದ್ದಿದ್ದು ಹೇಗೆ? ವಿಜಯ್ಗೆ ಬಹುಮತವನ್ನು ತಂದು ಕೊಡುವುದರಲ್ಲಿ ಕಾಂಗ್ರೆಸ್ನ ಪಾತ್ರ ಏನು? ಮಧ್ಯವರ್ತಿಯಾಗಿ ಯಾವ ನಾಯಕ ಕಾಂಗ್ರೆಸ್ ಟಿವಿಕೆ ಜೊತೆಗೆ ಮಿತ್ರ ಪಕ್ಷಗಳನ್ನು ಒಗ್ಗೂಡಿಸಿದ್ದು ಯಾರು? ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ತಳಪತಿ ವಿಜಯ್ ತಮಿಳುನಾಡು ಎಲೆಕ್ಷನ್ ಅಲ್ಲಿ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಗೆದ್ರು. 108 ಕ್ಷೇತ್ರ ಗೆದ್ದಾಯ್ತು. ಸರ್ಕಾರವನ್ನ ರಚನೆ ಮಾಡಬೇಕು ಅಂತ ಹೇಳಿದ್ರೆ ಇನ್ನು 10 ಶಾಸಕರ ಸಂಖ್ಯೆ, 10 ಶಾಸಕರ ಬೆಂಬಲ ಬೇಕಾಗಿತ್ತು. ಇದರ ನಡುವೆ ತಳಪತಿ ವಿಜಯ್ ಅವರು ಕಾಂಗ್ರೆಸ್ ಪಕ್ಷದ ಬೆಂಬಲವನ್ನ ಕೋರಿದ್ರು. ಕಾಂಗ್ರೆಸ್ ಪಕ್ಷವೂ ಕೂಡ ತಮ್ಮ 5 ಶಾಸಕರ ಬೆಂಬಲವನ್ನ ಟಿವಿಕೆಗೆ ಕೊಡ್ತು. ಅಲ್ಲಿಗೆ 108, ಟೆಕ್ನಿಕಲಿ 107, ಕಾಂಗ್ರೆಸ್ನ 5, 112. ತಳಪತಿ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿಯಾದರೂ ರಾಜ್ಯಪಾಲರು ಕೇಳಿದ್ದು 112 ಬೇಕಾಗಿಲ್ಲ, 118 ಎಲ್ಲಿ ಅಂತ ಕೇಳಿದ್ರು. 2 ಬಾರಿ ಭೇಟಿ, 118 ತಗೊಂಡು ಬಾ ಅಂತ ಕೇಳಿದ್ರು. ಬಹುಮತವನ್ನ ಸಾಬೀತುಪಡಿಸಬೇಕು ಅಥವಾ 118 ಶಾಸಕರು ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ಹೇಳಿ ಸಹಿ ಹಾಕಿಸಿಕೊಂಡು ಬರಬೇಕು ಅಂತ ಹೇಳಿದ್ರು. ಸೊ 2 ಬಾರಿ ಭೇಟಿಯಲ್ಲೂ ಕೂಡ ವಿಜಯ್ಗೆ ನಿರಾಸೆ ಆಗಿತ್ತು. ವಾಪಸ್ ಬಂದಿದ್ರು. ವಿಜಯ್ ಅವರು ಇನ್ನುಳಿದಿರುವಂತಹ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಇನ್ನುಳಿದಿರುವಂತಹ ಪಾರ್ಟಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಪ್ರಯತ್ನವನ್ನ ಪಡ್ತಾನೇ ಇದ್ರು. ಇದರ ನಡುವೆ ಡಿಎಂಕೆಯಲ್ಲಿ ಒಂದು ಅಪ್ಡೇಟ್, ಎಐಡಿಎಂಕೆಯಲ್ಲಿ ಒಂದು ಬೆಳವಣಿಗೆ. ಡಿಎಂಕೆ ಸ್ಟಾಲಿನ್ ಅವರು ಒಂದು ಮಾತು ಹೇಳಿದರು. ಮೊದಲು ಟಿವಿಕೆ ಸರ್ಕಾರವನ್ನು ರಚನೆ ಮಾಡಲಿ, ನಾವು ವಿರೋಧ ಪಕ್ಷವಾಗಿರ್ತೀವಿ, 6 ತಿಂಗಳು ಏನೂ ಮಾತನಾಡಲ್ಲ ಅಂತ ಹೇಳಿದಂತಹ ಸ್ಟಾಲಿನ್ ನಿನ್ನೆ ರಾತ್ರಿಯ ಮಿಡ್ನೈಟ್ ಮೀಟಿಂಗ್ ಅಲ್ಲಿ ಬೇರೆಯದ್ದೇ ಹೇಳಿಕೆಯನ್ನು ಕೊಟ್ಟಿದ್ರಂತೆ. ಇಫ್ ಇನ್ ಕೇಸ್ ಏನಾದರೂ ಟಿವಿಕೆ ಬಹುಮತವನ್ನ ಸಾಬೀತುಪಡಿಸುವುದರಲ್ಲಿ ವಿಫಲವಾದ್ರೆ ಸುಭದ್ರ ಸರ್ಕಾರ ರಚನೆಗೆ ಮುಂದಾಗೋಣ ಅಂತ. ಅದರ ಅರ್ಥ ಎಐಡಿಎಂಕೆ ಜೊತೆ ಹೋಗೋದು. ಮತ್ತೊಂದು ಕಡೆ ಎಐಡಿಎಂಕೆಯೂ ಕೂಡ ಡಿಎಂಕೆ ಜೊತೆ ಹೋಗುವ ಬಗ್ಗೆ ಚರ್ಚೆ ನಡೆಸ್ತಾ ಇತ್ತು. ಅಲ್ಲಿಗೆ ಮಹಾಮೈತ್ರಿ 60 ವರ್ಷಗಳ ರಾಜಕೀಯ ದ್ವೇಷವನ್ನ ಪಕ್ಕಕ್ಕೆ ಇಟ್ಟು ಡಿಎಂಕೆ ಎಡಿಎಂಕೆ ಸರ್ಕಾರವನ್ನ ರಚನೆ ಮಾಡುತ್ತೆ ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಾಯಿತು. ಸಿಎಂ ಯಾರಾಗ್ಬೋದು, ಡಿಸಿಎಂ ಯಾರಾಗಬಹುದು ಅನ್ನೋದರ ಚರ್ಚೆ ಕೂಡ ಆಗಿತ್ತು. ಬಟ್ ಟಿವಿಕೆ ಮಾತ್ರ ನಂಬರ್ ಗೇಮ್ ಅಲ್ಲಿ ತನ್ನ ಪಾನನ್ನ ಮೂವ್ ಮಾಡ್ತಾನೆ ಇತ್ತು. ವಿಜಯ್ ತಳಪತಿಯವರು ಶಾಸಕರ ಬೆಂಬಲಕ್ಕಾಗಿ ಈ ಎಡಪಕ್ಷಗಳನ್ನ ಭೇಟಿ ಮಾಡ್ತಾ ಇದ್ರು, ಮುಸ್ಲಿಂ ಲೀಗನ್ನ ಭೇಟಿ ಮಾಡ್ತಾ ಇದ್ರು, ಮುಸ್ಲಿಂ ಲೀಗ್ ನಾಯಕರನ್ನ ಭೇಟಿ ಆಗ್ತಾ ಇದ್ರು. ಅಂತಿಮವಾಗಿ ಟಿವಿಕೆಗೆ ಬಹುಮತ ಸಿಗೋದೇ ಇಲ್ಲ, ಕಷ್ಟ ಆಗ್ತಾ ಇದೆ ತಳಪತಿ ವಿಜಯ್ ಅವರಿಗೆ ಅನ್ನುವ ನಿಟ್ಟಿನಲ್ಲಿ ಅಥವಾ ಆ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಟಿವಿಕೆ ಮತ್ತು ವಿಜಯ್ ಅವರ ಬೆಂಬಲಕ್ಕೆ ಬಂತು.
ನಂಬರ್ ಗೇಮ್ ಆಟದಲ್ಲಿ ತಳಪತಿ ವಿಜಯ್ ಅವರ ಬೆಂಬಲಕ್ಕೆ ನಿಂತಿದ್ದು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು. ಎಡಪಕ್ಷಗಳ ನಾಯಕರ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ರು. ಅದೇ ಸಂದರ್ಭದಲ್ಲಿ ವಿಸಿಕೆ ಜೊತೆಯೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿ ಟಿವಿಕೆಗೆ ಬೆಂಬಲ ಸೂಚಿಸುವಂತೆ ಮನವೊಲಿಸಿದ್ರು, ಮನವರಿಕೆ ಮಾಡಿಕೊಟ್ರು, ಯಾವ ಕಾರಣಕ್ಕಾಗಿ ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳಿ. ಇದಾದ ಬಳಿಕ ಎಡಪಕ್ಷಗಳು ಸುದ್ದಿಗೋಷ್ಠಿಯನ್ನು ನಡೆಸಿದ್ವು. ಟಿವಿಕೆಗೆ ನಮ್ಮ ಬೆಂಬಲ ಅಂತ ಘೋಷಣೆ ಮಾಡಿದ್ವು. ಅಲ್ಲಿಗೆ ಸುದೀರ್ಘ ಇತಿಹಾಸ ಇದ್ದಂತಹ ಡಿಎಂಕೆ ಎಡಿಎಂಕೆ ಮೊದಲ ಬಾರಿಗೆ ಅಧಿಕಾರದಿಂದ ದೂರ ಸರಿತಾ ಇದೆ. ಹೊಸ ಪಕ್ಷ ಅಧಿಕಾರವನ್ನು ಹಿಡಿತಾ ಇದೆ. ತಮಿಳುನಾಡಿನಲ್ಲಿ ಹೊಸ ಶಕೆ ಆರಂಭ ಆಗಿದೆ. ಲೆಕ್ಕಾಚಾರ ಏನು? ಯಾವ ಪಾರ್ಟಿ ಸಪೋರ್ಟ್ ಮಾಡ್ತಾ ಇದೆ? ಟಿವಿಕೆ 107, ಕಾಂಗ್ರೆಸ್ 5, ಸಿಪಿಐ 2, ಸಿಪಿಐಎಂ 2, ಮುಸ್ಲಿಂ ಲೀಗ್ 2, ಬಿಸಿಕೆ 2. ಹೆಚ್ಚು ಕಡಿಮೆ 120 ಆಯಿತು. 120 ಶಾಸಕರ ಬೆಂಬಲದೊಂದಿಗೆ ಟಿವಿಕೆ ಸರ್ಕಾರವನ್ನು ರಚನೆ ಮಾಡುತ್ತೆ. ತಳಪತಿ ವಿಜಯ್ ಅವರ ಸರ್ಕಾರ ಇನ್ನು ಮುಂದೆ ತಮಿಳುನಾಡಿನಲ್ಲಿ ಆರ್ಭಟಿಸುತ್ತೆ. ಬಟ್ ಇಲ್ಲಿ ಕುತೂಹಲ ಇರುವಂಥದ್ದು, ತಮಿಳುನಾಡಿನಲ್ಲಿ ಹೊಸ ಸರ್ಕಾರ ಬರ್ತಾ ಇದೆ ಸರಿ, ತಳಪತಿ ಸಿಎಂ ಆಗ್ತಾರೆ ಸರಿ, ಬಟ್ ಸರ್ಕಾರವನ್ನು ಹೇಗೆ ನಡೆಸ್ತಾರೆ? ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರಲ್ವಾ, ಅವುಗಳನ್ನು ಹೇಗೆ ಈಡೇರಿಸ್ತಾರೆ ಅನ್ನೋದು ಸದ್ಯದ ಕುತೂಹಲ. ಆ ಕುತೂಹಲಕ್ಕೆ ಕಾಲ ಉತ್ತರ ಕೊಡುತ್ತೆ. ಬಟ್ ಈಗ ಸದ್ಯ ನಂಬರ್ ಗೇಮ್ ಆಟದಲ್ಲಿ ತಳಪತಿ ವಿಜಯ್ ಗೆದ್ದಿದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ಭೇಟಿ ಆಗಿ ಸರ್ಕಾರ ರಚನೆಗೆ ಅವಕಾಶವನ್ನ ಕೊಡಬೇಕು ಅಂತ ಮನವಿ ಮಾಡ್ಕೋತಾರೆ. ಈ ಬಾರಿ ಯಾವುದೇ ಆಪ್ಷನ್ ಇಲ್ಲದೆ ಗವರ್ನರ್ ಕೂಡ ಅವಕಾಶವನ್ನ ಕೊಡಬೇಕು. ನಾಳೆ ಅಥವಾ ನಾಡಿದ್ದು ತಳಪತಿ ವಿಜಯ್ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ದ್ರಾವಿಡ ನಾಡಲಿ ಇತಿಹಾಸವನ್ನ ನಿರ್ಮಾಣ ಮಾಡ್ತಾರೆ. ಸದ್ಯದ ರಾಜಕೀಯ ಬೆಳವಣಿಗೆ ಇದು. ತಮಿಳುನಾಡಿನ ರಾಜಕೀಯ ಬೆಳವಣಿಗೆ ಬಗ್ಗೆ, ತಮಿಳುನಾಡಿನ ಪಾಲಿಟಿಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.